ಮೊದಲನೇದಾಗಿ ಮೇಷರಾಶಿ ಬಗ್ಗೆ ಚಿಂತನೆಯನ್ನು ಮಾಡೋಣ. ಮೇಷರಾಶಿಯವರಿಗೆ ಪ್ರಮುಖವಾಗಿ ಈ ವರ್ಷದಲ್ಲಿರತಕ್ಕಂಥ ಗ್ರಹಗತಿಗಳನ್ನು ನೋಡಿದ್ರೆ ಅದರ ಫಲಾಫಲಗಳೇನು ಅನ್ನೋದು ಗೊತ್ತಾಗುತ್ತೆ ನಮಗೆ. ಮೇಷರಾಶಿನವರಿಗೆ ಇಡೀ ವರ್ಷದಲ್ಲಿ ದ್ವಾದಶದಲ್ಲಿ ಅಂದರೆ 12ನೇ ಮನೆ ಸಂಚಾರ ಮಾಡ್ತಾ ಇರತಕ್ಕಂಥ ಶನೈಶ್ಚರ ಮತ್ತು ಜೂನ್ವರೆಗೂ ಸಹ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ಕರ್ಕಾಟಕದಲ್ಲಿ ಅಂದರೆ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಈ ಒಂದು ಗುರುವನ್ನು ನಾವು ನೋಡ್ತೀವಿ ನಾವು. ಅಂದರೆ ಮೇಷರಾಶಿಯಿಂದ 3ನೇ ಮನೆ ಆಗುತ್ತೆ ಮಿಥುನ ರಾಶಿಯಲ್ಲಿ. ನಂತರ ಕರ್ಕಾಟಕದಲ್ಲಿ 4ನೇ ಮೇಲೆ ಸಂಚಾರ ಮಾಡೋದನ್ನು ಕಾಣ್ತೀವಿ. 5ನೇ ಮನೆಯಲ್ಲಿ ಕೇತು ಇರತಕ್ಕಂಥದ್ದು, 11ನೇ ಮೇಲೆ ರಾಹು ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು. ಇದರ ಒಂದು ಸ್ಥೂಲವಾದ ಪ್ರಭಾವ ಹೇಗಿರುತ್ತೆ ಅನ್ನೋದಾದರೆ, ಮೊದಲನೇದಾಗಿ ನಿಮಗೆ ಕರ್ಮಸ್ಥಾನಾಧಿಪತಿ ಲಾಭಾಧಿಪತಿ ಆದಂಥ ಶನೈಶ್ಚರ ದ್ವಾದಶದಲ್ಲಿ ಕೂತ್ಕೊಂಡಿದ್ದಾನೆ, ಅಂದರೆ ವ್ಯಯಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಸೊ ದುಡ್ಡು ಕಾಸಿನ ವಿಚಾರದಲ್ಲಿ, ಖರ್ಚು ವೆಚ್ಚದ ವಿಚಾರದಲ್ಲಿ ತುಂಬ ಜಾಗೃತಿಯಾಗಿರಬೇಕಾಗುತ್ತೆ ಮೇಷರಾಶಿನವರು. ಜೊತೆಗೆ ನಿಮಗೆ 7.5 ನಡೀತಾ ಇದೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಇದು ಮೊದಲನೇ ಬಾರಿ ಬಂದಿರತಕ್ಕಂಥ 7.5 ಆಗಿದ್ದಲ್ಲಿ ತುಂಬ ಜಾಗೃತಿಯಿಂದ ಇರಬೇಕಾಗತ್ತೆ. ಕಷ್ಟ ನಷ್ಟಗಳು ಜಾಸ್ತಿ ಆಗುತ್ತೆ, ಚಾಲೆಂಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಲೈಫಲ್ಲಿ ನಿಮಗೆ. ಇದು ಬಿಡೋ ಸಮಯ ಮಧ್ಯಭಾಗದಲ್ಲಿರೋದ್ರಿಂದ ಮುಂದಿನ 2.5 ವರ್ಷಗಳ ಕಾಲ ಬಿಡೋ ಸಮಯ ಆಗುತ್ತೆ. ಆಗ ಶನೈಶ್ಚರ ನೀಚ ಸ್ಥಾನಕ್ಕೆ ಬರ್ತಾನೆ, ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಈ ಕ್ಷಣಕ್ಕೆ ಶನೈಶ್ಚರ ನಿಮಗೆ ನೆಮ್ಮದಿಯನ್ನು ಕಡಿಮೆ ಮಾಡ್ತಾನೆ, ಸುಖವಾದ ನಿದ್ದೆ ಬರೋದಿಲ್ಲ, ಆತಂಕಗಳು ಆಲೋಚನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಕೆಲಸದಲ್ಲಿ ಒಂದು ರೀತಿಯಾದ ಒಂದು ಅತಂತ್ರ ಭಾವ ಬರುತ್ತೆ, ಒಂದು ಇನ್ಸೆಕ್ಯೂರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟೋ ನಿಮಗೆ ಬಂದಿರತಕ್ಕಂಥ ಪ್ರಾಫಿಟ್ಸು ಕೈವರೆಗೂ ಬಂದು ನಿಮಗೆ ತಪ್ಪು ಹೋಗತಕ್ಕಂಥ ಸಾಧ್ಯತೆಗಳಿರುತ್ತೆ. ಇದೆಲ್ಲದರ ಬಗ್ಗೆ ಜಾಗೃತಿಯಾಗಿರಬೇಕಾಗತ್ತೆ. ಆದರೆ 11ನೇ ಮೇಲಿರತಕ್ಕಂಥ ರಾಹು ಅನೂಹ್ಯವಾದಂಥ ಅವಕಾಶಗಳನ್ನು ಕೊಡಿಸ್ತಾ ಹೋಗ್ತಾನೆ ನಿಮಗೆ. ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಅಂಥ ಸೋರ್ಸಿಂದ ನಿಮಗೆ ಒಂದು ಲಾಭಾಂಶಗಳು ಬರ್ತಕ್ಕಂಥದ್ದಾಗಲಿ, ಅಥವಾ ಯಾರೋ ಹೊಸ ವ್ಯಕ್ತಿಗಳಿಗೆ ನಿಮಗೆ ಪರಿಚಯ ಆಗ್ತಕ್ಕಂಥದ್ದು, ಅವರು ತುಂಬ ಆತ್ಮೀಯರಾಗ್ತಕ್ಕಂಥದ್ದು ಜೀವನದಲ್ಲಿ ಅವರು. ಯಾಕಂದರೆ 11ನೇ ಮನೆ ಪ್ರೇಮಾನುರಾಗ ಸ್ಥಾನ ಅಂತ ಹೇಳ್ತೀವಿ. ಇಲ್ಲಿ ರಾಹು ಇದ್ದಾಗ ಯಾವುದೋ ಒಂದು ವಿಲಕ್ಷಣವಾದ ವ್ಯಕ್ತಿಗಳಿಂದ, ವಸ್ತುಗಳಿಂದ, ವಿಷಯಗಳಿಂದ ನಮಗೆ ಸುಖ, ನೆಮ್ಮದಿ, ಅನುರಾಗ ಅನ್ನೋದು ಜಾಸ್ತಿ ಆಗ್ತಾ ಹೋಗುವಂಥ ಸಾಧ್ಯತೆಗಳೆಲ್ಲ ಇರುತ್ತೆ. ಹೀಗಾಗಿ ರಾಹು ನಿಮಗೆ ತುಂಬ ಪಾಸಿಟಿವ್ ಆಗಿರ್ತಾರೆ ಈ ಇಡೀ ವರ್ಷದಲ್ಲಿ. ಗುರು 3ನೇ ಮನೆಯಲ್ಲಿ ಇದ್ದಷ್ಟು ಕಾಲ ಸಹ ನಿಮ್ಮ ಅಣ್ಣ ತಮ್ಮಂದರ ಜೊತೆ ಏನಾದರೂ ಒಂದು ಕಲಹಗಳು, ಘರ್ಷಣೆಗಳು ಎಲ್ಲ ಇದ್ದಿದ್ದಾದ ಪಕ್ಷದಲ್ಲಿ ಅದನ್ನು ನೀವು ಸ್ವಲ್ಪ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಪರಾಕ್ರಮ ಸ್ಥಾನವೂ ಆಗಿರೋದ್ರಿಂದ ಇಲ್ಲಿ ಗುರು ನಿಮಗೆ ವ್ಯಯಾಧಿಪತಿ ಭಾಗ್ಯಾಧಿಪತಿ ಎರಡೂ ಆಗಿ 3ನೇ ಮನೆಯಲ್ಲಿರೋದ್ರಿಂದ ನೀವು ಆಡೋ ಮಾತಿನ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ಸಲ್ಲದ ಸಂದರ್ಭಗಳಲ್ಲಿ ನಿಮ್ಮ ಒಂದು ದರ್ಪ ಆಗಲಿ, ಕೋಪ ಆಗಲಿ, ಇದನ್ನು ತೋರಿಸೋದಕ್ಕೆ ಹೋಗಿ ನೀವು ಸಮಸ್ಯೆಗಳನ್ನು ನೀವೇ ತಂದುಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಎಚ್ಚರಿಕೆಯಾಗಿರಬೇಕಾಗುತ್ತೆ. ಜೂನ್ ನಂತರ ಗುರು 4ನೇ ಮನೆಗೆ ಬಂದಾಗ, ಸುಖ ಸ್ಥಾನಕ್ಕೆ ಬಂದಾಗ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ತುಂಬ ಒಳ್ಳೆಯ ಪ್ರಗತಿಯನ್ನು ಕಾಣ್ತೀರಾ ನೀವು. ಜೊತೆಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಯಾರ್ಯಾರು ಪ್ರಯತ್ನ ಮಾಡ್ತೀರಾ ಅವ್ರಿಗೆಲ್ರಿಗೂ ಸಹ ಸಾಕಷ್ಟು ಅನುಕೂಲಗಳಾಗುವಂಥ ಅವಕಾಶಗಳು ಹೊಸದಾಗಿ ಬರುವಂಥ ಸಾಧ್ಯತೆಗಳು ಸಹ ಇರುತ್ತೆ. ಸುಖ ಸ್ಥಾನದಲ್ಲಿ ಉಚ್ಚಗುರು ಇರೋದರಿಂದ ಈ ಸಮಯದಲ್ಲಿ ಭಾಗ್ಯ ಅನ್ನೋದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನೀವು ಇದ್ದ ಸ್ಥಾನದಲ್ಲೇ, ಇದ್ದ ಜಾಗದಲ್ಲೇ ನೀವು ನೆಮ್ಮದಿಯಾಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಅನುಕೂಲವನ್ನು ಸಹ ಪಡ್ಕೊಳ್ತೀರಾ. ಪಂಚಮದಲ್ಲಿ ಕೇತು ಇರೋದ್ರಿಂದ ಈ ವಿಷಯ ಬಗ್ಗೆ ಸ್ವಲ್ಪ ಜಾಗ್ರತೆ ಆಗಿರಬೇಕಾಗುತ್ತೆ. ಯಾಕಂದರೆ ಕೇತು ಅಂತಂದರೆ ನಿರಾಸಕ್ತಿಯನ್ನು, ಒಂದು ರೀತಿಯಾದ ಒಂದು ಡಿಟ್ಯಾಚ್ಮೆಂಟನ್ನು ಕೊಡ್ತಕ್ಕಂಥ ಗ್ರಹ ಆಗಿರ್ತಾನೆ. ಪಂಚಮ ಸ್ಥಾನ ಪುತ್ರಭಾವ ಆಗಿರೋದ್ರಿಂದ ಮಕ್ಕಳ ಜೊತೆ ನಿಮಗಿರತಕ್ಕಂಥ ಒಂದು ಅನುಬಂಧ ಸ್ವಲ್ಪ ಹದಗೆಡತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಮಕ್ಕಳು ಮತ್ತು ನಿಮ್ಮ ಜೊತೆ ಇರತಕ್ಕಂಥ ಅಭಿಪ್ರಾಯಗಳು ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಅದರಲ್ಲೂ ಸಹ ಒಂದು ಹದಿಹರೆಯದ ಮಕ್ಕಳು ಯಾರಾದರೂ ಮನೆಯಲ್ಲಿ ಇದ್ದಾದ ಪಕ್ಷದಲ್ಲಿ ಅವರ ವರ್ತನೆ ಮಿತಿಮೀರಿ ಹೋಗ್ತಕ್ಕಂಥದ್ದು, ತುಂಬ ಒಂಥರ ರೆಬೆಲಿಯಸ್ ಮೆಂಟ್ಯಾಲಿಟಿನ ಅವ್ರು ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆ. ಇಲ್ಲ ಅಂದರೆ ಒಂದು ಎಮೋಷನಲ್ ಡಿಟ್ಯಾಚ್ಮೆಂಟ್ ಆಗುತ್ತೆ. ಒಂದೇ ಮನೇಲಿ ಇರ್ತಾರೆ ಮಕ್ಕಳು, ಬೆಳಿಗ್ಗೆಯಿಂದ ಸಂಜೆವರೆಗೂ ಇದ್ದರೂ ಸಹ ಒಂದು ಮಾತಾಡೋದಿಲ್ಲ, ಒಂದು ಇಂಟ್ರಾಕ್ಷನ್ಸ್ ಇರೋದಿಲ್ಲ, ಎಲ್ಲೋ ಒಂದು ಕಡೆ ಇವರು ದೂರ ಆಗ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಬರುವಂಥ ಸಾಧ್ಯತೆಗಳಿರುತ್ತೆ. ಈ ಬಗ್ಗೆ ಜಾಗೃತಿಯಿಂದ ಇರಬೇಕಾಗುತ್ತೆ. ಮೇಷರಾಶಿಯವರಿಗೆ ನಾವು ಹೇಳ್ತಕ್ಕಂಥ ಪರಿಹಾರಗಳು ಅಂತಂದರೆ, ಮೊದಲನೇದಾಗಿ ನೀವು ದ್ವಾದಶದಲ್ಲಿರತಕ್ಕಂಥ ಶನೈಶ್ಚರನ ನೀವು ಅಡ್ರೆಸ್ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನು ಮಾಡಬೇಕು ಅಂದರೆ ಆಂಜನೇಯ ಸ್ಮರಣೆಯನ್ನು ಮಾಡತಕ್ಕಂಥದ್ದು. ಆಂಜನೇಯನಿಗೆ ನೀವು ನಿಮ್ಮ ನಕ್ಷತ್ರಕ್ಕೆ ಕ್ಷೇಮತಾರೆ ಇರತಕ್ಕಂಥದ್ದು, ಅಂದರೆ ಮೇಷರಾಶಿಗೆ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರದ ಮೊದಲನೇ ಪಾದ, ಇದಿಷ್ಟು ನಕ್ಷತ್ರದವರು ಮೇಷರಾಶಿಗೆ ಬರುತ್ತೆ. ಸೊ ಇವರುಗಳು ನಿಮ್ಮ ನಕ್ಷತ್ರಕ್ಕೆ ಕ್ಷೇಮತಾರೆ ಇರುವಂಥ ಶನಿವಾರದ ದಿವಸ ಆಂಜನೇಯನ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಬೇಕು. ನೀವು ಹಾಲಿನಲ್ಲಿ ಪವಮಾನ ಸೂಕ್ತದಲ್ಲಿ ಅಭಿಷೇಕವನ್ನು ಮಾಡಿಸಿ, ಇಲ್ಲ ವಾಯುಸ್ಥಿತಿ ಪಾರಾಯಣವನ್ನು ಮಾಡಿಸಿ. ಇದನ್ನು ಮಾಡಿಸೋದ್ರಿಂದ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಅದೇ ಪ್ರಕಾರ ಪಂಚಮದಲ್ಲಿರತಕ್ಕಂಥ ಕೇತುವಿನ ದೋಷ ನಿವಾರಣೆಗೋಸ್ಕರವಾಗಿ ನೀವೇನು ಮಾಡಬೇಕು ಅಂದರೆ ಮಹಾಗಣಪತಿ ಆರಾಧನೆಯನ್ನು ಮಾಡತಕ್ಕಂಥದ್ದು. ಗಣೇಶ ಅಥರ್ವ ಶೀರ್ಷ ಮಂತ್ರಗಳನ್ನು ಪ್ರತಿದಿನ ಹೇಳ್ಕೊಡ್ತಕ್ಕಂಥದ್ದು. ಇಲ್ಲ ಅಂತಂದರೆ ಸಂಕಷ್ಟಾರ ಚತುರ್ಥಿ ವ್ರತವನ್ನು ಮನೆಯಲ್ಲಿ ಮಾಡಿ, ಒಂದು 21 ತಿಂಗಳುಗಳ ಕಾಲ ಮನೆಯಲ್ಲಿ ಮಾಡಿ. ಅನುಕೂಲ ಇಲ್ಲ ಅನ್ನೋದ್ರೆ ಯಾವುದಾದ್ರೂ ದೇವಸ್ಥಾನದಲ್ಲೂ ಆದರೂ ಸಹ 21 ತಿಂಗಳುಗಳ ಕಾಲ ಸಂಕಷ್ಟಾರ ಚತುರ್ಥಿ ವ್ರತವನ್ನು ಮಾಡಿಸಿ, ಪ್ರಸಾದ ರೂಪದಲ್ಲಿ ಅರಳು ಮತ್ತು ಗರಿಕೆಯನ್ನು ತೆಗೆದುಕೊಂಡು ಬನ್ನಿ. ಆ ಅರಳನ್ನು ನೀವು ಪ್ರಸಾದವಾಗಿ ಸ್ವೀಕಾರ ಮಾಡಿ, ಗರಿಕೆಯನ್ನು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಾಗಲಿ, ಸ್ಕೂಲ್ ಬ್ಯಾಗಲ್ಲಾಗಲಿ, ತಲೆದಿಂಬನ ಕೆಳಗಾಗಲಿ